ನಮಸ್ಕಾರ ಸ್ನೇಹಿತರೆ. ಕಲ್ಪನೆಯಲ್ಲಿ ನಾವು ಮರುಜನ್ಮದಲ್ಲಿ ಮಾಡಿರುವಂತಹ ಪಾಪಗಳ ಆಧಾರದ ಮೇಲೆ ನಮಗೆ ಈ ಜನ್ಮ ಸಿಕ್ಕಿದೆ ಅಂತ ನಾವು ಹೇಳ್ತೇವೆ. ಆದರೆ ಪೂರ್ವಜನ್ಮ ಅಂತ ಒಂದು ಇದೇನಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗಳು ನಮಗೆ ಹಲವಾರು ಕಾಡುತ್ತೆ. ವಾಸ್ತವಿಕವಾಗಿ ನಾವು ಈ ಬದುಕೋವಾಗ ಹಿಂದಿನ ಜನ್ಮದ ಬಗ್ಗೆ ಪರಿಕಲ್ಪನೆ ಕೂಡ ನಮಗೆ ಇರುತ್ತೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಹಿಂದಿನ ಜನ್ಮದ ಪರಿಕಲ್ಪನೆಯನ್ನು ಕಂಡುಹಿಡಿಯುವುದಕ್ಕೆ ನಮಗಿರೋ ಗುರುತುಗಳನ್ನು ನಾವು ಹೇಗೆ ಕಂಡುಹಿಡಿಬೋದು ಅನ್ನೋ ವಿಡಿಯೋವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮರುಜನ್ಮ, ಹಿಂದಿನ ಜನ್ಮದ ಬಗ್ಗೆ ನಮಗೆ ಯಾವುದೂ ನೆನಪಿರೋದಿಲ್ಲ. ಆದರೆ ಕೆಲವೊಂದು ಗುರುತುಗಳಿಂದ ನಾವು ಹಿಂದಿನ ಜನ್ಮದ ನೆನಪುಗಳನ್ನು ಖಂಡಿತವಾಗಲೂ ಮಾಡಿಕೊಳ್ತೇವೆ. ಹಾಗಾದರೆ ಯಾವ್ಯಾವ ಗುರುತು ಅಂತ ನಾವು ನೋಡೋದಾದರೆ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಭಯ. ಕೆಲವೊಂದು ಸಲ ನಮಗೆ ಈಗ ಅಂದರೆ ನಾವು ಈಗಿದ್ದೀವಲ್ಲ, ಈ ಒಂದು ಸಂದರ್ಭದಲ್ಲಿ ನಮಗೆ ನೀರು ಕಂಡ್ರೆ ಭಯ ಇರ್ಬೋದು, ಅಥವಾ ನಿಮಗೆ ಬೆಂಕಿ ಕಂಡ್ರೆ, ಕೆಲವೊಬ್ಬರಿಗೆ ಕತ್ತಲು, ಕೆಲವೊಬ್ಬರಿಗೆ ಎತ್ತರ ಕಟ್ಟಡದ ಮೇಲೆ ನಿಂತಾಗ ತಲೆ ಸುತ್ತು ಬಂದೋಗೋ ಹಾಗೆ ಆಗ್ಬೋದು. ಈ ರೀತಿ ಭಯಗಳು ಇರುತ್ತೆ, ಕೆಲವೊಂದು ಭಯಗಳಿರುತ್ತೆ. ಆ ಭಯಗಳು ಯಾಕಾಗುತ್ತೆ ಅಥವಾ ಎದಕ್ಕಾಗುತ್ತೆ ಆ ಕಾರಣಗಳು ಗೊತ್ತಿಲ್ಲ. ಆದರೆ ಹೋದ ಜನ್ಮದ ಯಾವುದೋ ಒಂದು ಕಾರಣದಿಂದ ನಾವು ಈ ಜನ್ಮದಲ್ಲೂ ಕೂಡ ಅದರಿಂದ ನಾವು ದೂರ ಇರ್ತೇವೆ. ಅದು ಬೆಂಕಿ ಆಗಿರ್ಬೋದು, ಅಥವಾ ನೀರಾಗಿರ್ಬೋದು, ಅಥವಾ ಕತ್ತಲಾಗಿರ್ಬೋದು. ಇನ್ನು ಪ್ರತಿಭೆಗಳು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಪ್ರತಿಭೆ ಇರುತ್ತೆ, ಸ್ಕಿಲ್ ಅಂತ ಇರುತ್ತೆ, ಟ್ಯಾಲೆಂಟ್ ಅಂತ ಇರುತ್ತೆ. ಅದು ಯಾವ ರೀತಿ, ಯಾರು ಹಾಗೂ ಯಾರಿಂದ ಬಂದಿರುತ್ತೆ ಗೊತ್ತಿಲ್ಲ. ಆದರೆ ಅದನ್ನು ನಾವು ರೂಢಿಸ್ಕೊಂಡಿರ್ತೀವಿ. ಕೆಲವೊಬ್ಬರಿಗೆ ಚಿತ್ರ ಬಿಡಿಸೋದಾಗಿರ್ಬೋದು, ಇನ್ನೂ ಕೆಲವರಿಗೆ ನೃತ್ಯ ಮಾಡಿರೋದಾಗಿರ್ಬೋದು, ಇನ್ನೂ ಕೆಲವರಿಗೆ ಹಾಡೋದನ್ನು ಆಗಿರ್ಬೋದು, ಇನ್ನೂ ಕೆಲವರಿಗೆ ಬೇರೆ ಬೇರೆ ಪ್ರತಿಭೆ ಆಗಿರ್ಬೋದು. ಇದು ಹೋದ ಜನ್ಮದಲ್ಲೂ ಕೂಡ ಅವರು ಅದರಲ್ಲೇ ಪರಿಣಿತಿಯಾಗಿ ಹೊಂದಿರ್ತಾರೆ. ಆ ಒಂದು ಕಾರಣದಿಂದ ಅವರ ಮುಂದಿನ ಜನ್ಮದಲ್ಲೂ ಕೂಡ ಅದು ಮರುಸೃಷ್ಟಿಯಾಗಿ ಅವರ ಪ್ರತಿಭೆ ಮುಂದುವರಿಯುತ್ತಾ ಬರುತ್ತೆ. ಇನ್ನು ಈ ಅನುಭವ ನನಗೂ ಆಗಿರುತ್ತೆ, ನಿಮಗೂ ಕೂಡ ಆಗಿರ್ಬೋದು. ಯಾವುದೋ ಒಂದು ಸ್ಥಳಕ್ಕೆ ಹೋಗಿರ್ತೀರ, ಮೊದಲನೇ ಬಾರಿಗೆ ಹೋಗಿರ್ತೀರ. ಆದರೆ ಆ ಸ್ಥಳಕ್ಕೆ ನೀವು ಮೊದಲು ಬಂದಿರೋ ನೆನಪುಗಳು ನಿಮಗಿರುತ್ತೆ. ಇಲ್ಲಿ ನಾನು ಬಂದಿದ್ದೀನಲ್ಲ ಮೊದಲು ಅಂತ ನೆನಪುಗಳಿರುತ್ತೆ. ಆದರೆ ನೀವು ಹೋಗಿರೋ ಸ್ಥಳ ಅದು ಮೊದಲನೇ ಸಲ ಹೋಗಿರ್ತೀರಿ. ಹಾಗೂ ವ್ಯಕ್ತಿಗಳು, ಈ ವ್ಯಕ್ತಿ ಮಾತಾಡೋರಿದ್ದಿಲ್ಲ, ನಾವು ಹಿಂದೆ ಎಂದೂ ಮಾತಾಡಿದ್ದಿಲ್ಲ. ಆದರೂ ಕೂಡ ಒಂದು ಸಲ ಇವರು ನಾನು ಮಾತಾಡಿದ್ದೀನಿ, ಅಥವಾ ಇಲ್ಲೆಲ್ಲೋ ಬಿದ್ದಿದ್ದೆ ನಾನು. ಈ ಎಲ್ಲ ನೆನಪುಗಳು ಕಾಡೋಕ್ಕೆ ಪ್ರಾರಂಭ ಆಗುತ್ತೆ. ಇದೆಲ್ಲ ಹೋದ ಜನ್ಮದ ನೆನಪುಗಳು ಕೂಡ ಆಗಿರಬಹುದು, ಅಥವಾ ನಾವೇನು ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಆಗಿರ್ಬೋದು. ಆದರೆ ಜನ್ಮದ ಒಂದು ಸತ್ವ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಇನ್ನು ನಮ್ಮ ಮೈ ಮೇಲಿರೋ ಮಚ್ಚೆಗಳಾಗಿರ್ಬೋದು. ಕೆಲವೊಂದು ಮಚ್ಚೆಗಳು ಯಾವುದೇ ಕಾರಣ ಇಲ್ಲದೆ ನಮ್ಮ ಮೈ ಮೇಲೆ ಅಂಟಿಕೊಂಡಿರುತ್ತೆ. ವೈದ್ಯಕೀಯವಾಗಿ ಇದು ಅನುವಂಶತೆ ಅಂತ ಕೆಲವೊಬ್ಬ ವೈದ್ಯರು ಹೇಳ್ತಾರೆ, ಅಂದರೆ ತಂದೆಯಿಂದ ಮಕ್ಕಳಿಗೆ ಬಂದಿರ್ಬೋದು ಅಂತ ಹೇಳ್ತಾರೆ. ಆದರೆ ಕೆಲವೊಂದನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಗಾಯದ ಗುರುತುಗಳಾಗಿರ್ಬೋದು. ಈ ಗಾಯದ ಗುರುತುಗಳು ಹೋದ ಜನ್ಮದ ಸಾವಿಗೆ ಕಾರಣ ಕೂಡ ಆ ಗಾಯದ ಗುರುತುಗಳೇ ಆಗಿರುತ್ತೆ ಅಂತ ಕೆಲವೊಂದು ವೈಜ್ಞಾನಿಕವಾದಂತಹ ಪ್ರಯೋಗಗಳಿಂದ ಕೂಡ ಪತ್ತೆಯಾಗಿದೆ. ಇನ್ನು ವೈದ್ಯರು ಕೂಡ ಇಂದಿಗೂ ಸಂಶೋಧನೆ ಮಾಡೋದಕ್ಕೆ ಆಗದೆ ಇರೋದು ಕನಸುಗಳು. ನಮಗೆ ಬೀಳೋ ಕನಸುಗಳು ಯಾವ ರೀತಿ ಬೀಳುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಕಲ್ಪನೆ ಮೀರಿ ನಮ್ಮ ಕನಸುಗಳನ್ನು ಕಾಣ್ತೇವೆ. ಯಾವ ಸ್ಥಳ, ಯಾವ ವ್ಯಕ್ತಿ, ಯಾವ ಒಂದು ವಿಷಯ, ಯಾವುದಕ್ಕೂ ಅದು ಸಂಬಂಧ ಇಲ್ಲ. ಆದರೆ ಕನಸುಗಳು ಮಾತ್ರ ಸತ್ಯ ಆಗಿರುತ್ತೆ. ಕೆಲವೊಮ್ಮೆ ಅದು ಕನಸಾಗೇ ಉಳಿದಿರುತ್ತೆ. ಆದರೆ ಕನಸಲ್ಲಿ ಕಂಡಂತಹ ಎಲ್ಲವೂ ಕೂಡ ಹಿಂದಿನ ಜನ್ಮದ ಕನಸುಗಳೇ ಅಥವಾ ಅದರ ಗುರುತುಗಳೇ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಜನ್ಮದಲ್ಲಿ ನಾವು ಅದನ್ನು ಯಾಕೆ ಪಾಲಿಸ್ತೀವಿ, ಅಥವಾ ನಾವು ಈ ಎಲ್ಲ ವಿಷಯಗಳನ್ನು ಯಾಕೆ ನಂಬ್ತೇವೆ ಅಂತಂದರೆ, ಕೆಲವೊಂದು ಪುರಾಣಗಳ ಪ್ರಕಾರ ವ್ಯಕ್ತಿ ಸತ್ತ 30 ಸೆಕೆಂಡಿಗೆ ಅವನ ಆತ್ಮ ಇನ್ನೊಂದು ಆತ್ಮವನ್ನು ಪ್ರವೇಶ ಮಾಡ್ಬೋದು. ಅದು 30 ಸೆಕೆಂಡ್ ಆಗಿರ್ಬೋದು, 1 ವರ್ಷ ಆಗಿರ್ಬೋದು, 13 ದಿನಗಳಾಗಿರ್ಬೋದು, ಅಥವಾ ಹಲವಾರು ವರ್ಷಗಳಾಗಿರ್ಬೋದು. ಯಾವ ಕಾರಣಕ್ಕೆ ಅವನು ಆ ಮರಣ ಹೊಂದಿದ್ದಾನೋ ಅದನ್ನು ಮುಂದಿನ ಜನ್ಮಕ್ಕೆ ಅದು ಮುಂದುವರಿಸ್ತಾ ಹೋಗ್ತಾನೆ. ಅದು ಯಾವ ರೀತಿಯಾದರೂ ಅವನ ಸಾವು ಬಂದಿರ್ಬೋದು. ಸೇಡು ಅಥವಾ ಅಕಾಲಿಕ ಮರಣ ಆಗಿರ್ಬೋದು, ಅಥವಾ ಪಾಪದಿಂದ ಕೂಡಿರ್ಬೋದು, ಅಥವಾ ಯಾವುದಾದ್ರೂ ಅಪೂರ್ಣ ಸಾಧನೆ ಆಗಿರ್ಬೋದು. ಆ ಎಲ್ಲ ಕಾರಣಗಳನ್ನು ಅವನು ಮಾಡದೇ ಹೋದಾಗ, ಅಥವಾ ಅವನು ತೀರಿಸೋದಕ್ಕೆ ಸಾಧ್ಯವಾಗದಾಗ ಅದು ಮುಂದಿನ ಜನ್ಮದಲ್ಲಿ ಹಾಗೂ ಮುಂದುವರಿಯುತ್ತಾ ಹೋಗುತ್ತೆ.
ಈ ಮರುಜನ್ಮ ಹಾಗೂ ಮುಂದಿನ ಜನ್ಮ, ಹಿಂದಿನ ಜನ್ಮದ ಬಗ್ಗೆ ಪೌರಾಣಿಕವಾಗಿ ಎಷ್ಟು ಸತ್ಯಗಳಿವೆ, ಅದರ ಸರಿಸಮಾನವಾಗಿ ವೈದ್ಯರೂ ಕೂಡ ಇದನ್ನು ನಂಬ್ತಾರೆ. ಮಾನಸಿಕ ತಜ್ಞರೂ ಕೂಡ ಇದನ್ನು ಅಳವಡಿಸ್ಕೋತಾರೆ. ಕಾರಣ ಪೂರ್ವಜನ್ಮದ ಕಲ್ಪನೆ ಕೂಡ ಇಂದಿಗೂ ನಾವು ನಂಬುವಂತಹ ವಿಷಯವಾಗಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಪೂರ್ವಜನ್ಮ ಹಾಗೂ ಹಿಂದಿನ ಜನ್ಮದ ಬಗ್ಗೆ ಪೌರಾಣಿಕವಾಗಿ ಹಾಗೂ ಪುರಾಣ ಶಾಸ್ತ್ರಗಳ ಪ್ರಕಾರ ಯಾವ ರೀತಿ ಉಲ್ಲೇಖಗಳು ಅಥವಾ ಸಾಧನಗಳು, ಮಾದರಿಗಳಿವೆ, ಅದೇ ರೀತಿ ವೈದ್ಯಕೀಯವಾಗಿ ಈ ಒಂದು ಆಧುನಿಕ ಜಗತ್ತಿನಲ್ಲೂ ಕೂಡ ವೈದ್ಯರು ಕೂಡ ಅದನ್ನು ನಂಬ್ತಾರೆ ಹಾಗೂ ಅವರಿಗೂ ಕೂಡ ಇದರ ಮೇಲೆ ನಂಬಿಕೆ ಎಲ್ಲೋ ಒಂದು ಕಡೆ ಇದೆ. ಹಾಗೂ ಮಾನಸಿಕ ತಜ್ಞರು ಕೂಡ ಖಂಡಿತವಾಗ್ಲೂ ಕೆಲವೊಂದು ಸಲ ವ್ಯಕ್ತಿ ಅಧ್ಯಯನದಲ್ಲಿ ಇದನ್ನು ಅಳವಡಿಸ್ತಾರೆ. ಕಾರಣ ಪೂರ್ವಜನ್ಮದ ಯಾವುದೋ ಒಂದು ನೆನಪುಗಳು ಅಥವಾ ಯಾವುದೋ ಒಂದು ಜ್ಞಾಪಕತೆ ಮುಂದಿನ ಜನ್ಮದಲ್ಲೂ ಅದು ಮುಂದುವರಿತಾ ಹೋಗುತ್ತೆ ಅಂತ ಉಲ್ಲೇಖ ಈಗಿನ ಆಧುನಿಕ ವೈದ್ಯರು ಕೂಡ ತಿಳಿಸ್ತಾರೆ. ಇದು ಮರುಜನ್ಮ ಅಂದರೆ ಹಿಂದಿನ ಜನ್ಮದ ಮಾಹಿತಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವಿಷಯದ ಜೊತೆ ಸಿಗ್ತೀನಿ. ಧನ್ಯವಾದಗಳು.